ಹೆಸರು 2 ಅಥವಾ 3 ದಿನ ಅಷ್ಟೇ ನಮ್ಮ ಬೆಂಗಳೂರಲ್ಲೂ ಕೂಡ ಆಲ್ಮೋಸ್ಟ್ ಒಂದು 50% ಹೋಟೆಲ್ಸ್ಗಳು ಬಂದ್ ಆಗ್ಬಿಡುತ್ತೆ. ಆಮೇಲೆ ವಾಟ್ ನೆಕ್ಸ್ಟ್? ಆಮೇಲೆ ಏನ್ ಮಾಡ್ತಾರೆ? ಎಲ್ಲವೂ ಕೂಡ ಬಂದ್ ಮಾಡ್ಕೊಂಡು ಹೋಗ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ ದಿನಕ್ಕೊಂದು ಸಮಸ್ಯೆ ಎದುರಾಗ್ತಾ ಇದೆ ಈಗ. ಕಾರಣ ಇಲ್ಲಿ ಯುದ್ಧ ನಡೀತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ನಡೀತಾ ಇದೆ. ಹೇಗೆ ಮುಂದುವರಿತಾ ಇದೆ? ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ, ಎಷ್ಟು ತಿಂಗಳು ಮುಂದುವರಿಯುತ್ತೆ, ಅಥವಾ ಎಷ್ಟು ವರ್ಷನೇ ಮುಂದುವರಿಯುತ್ತೆ ಗೊತ್ತಿಲ್ಲ. ಜಾಗತಿಕ ಮಟ್ಟದಲ್ಲಿ ಯುದ್ಧದ ಕರಿಛಾಯೆ ಬೀರಿದೆ ಇಲ್ಲಿ. ಆದರೆ ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಕೂಡ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಗೆಲುವು. ಭಾರತದ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂದಿದೆ ಈಗ. ಹರ್ಮುಜ್ ಜಲಸಂಧಿಯಲ್ಲಿ ಸಾಗಲು ಅವಕಾಶವನ್ನ ಕೊಡ್ತಾ ಇದೆ ಇರಾನ್. ಭಾರತದ ತೈಲ ಟ್ಯಾಂಕರ್ಸ್ಗಳ ಓಡಾಟಕ್ಕೆ ಅವಕಾಶ ಮಾಡಲಾಗ್ತಾ ಇದೆ. ಮತ್ತೊಂದು ದೊಡ್ಡ ಸಮಸ್ಯೆ ಈಗ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಒಂದು ಸಿಗ್ನಲ್ ಇದು. ಭಾರತದ ಬಾವುಟ ಇರೋ ಟ್ಯಾಂಕರ್ಸ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು ಇರಾನ್ ಈಗ ಭಾರತದ ಟ್ಯಾಂಕರ್ಸ್ಗಳೇನಿರುತ್ತೆ ಅದರಲ್ಲಿ ನಮ್ಮ ಭಾರತ ದೇಶದ ಬಾವುಟ ಇತ್ತು ಅಂತಂದ್ರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇದೆ ಇರಾನ್. ಈ ಹಿಂದೆಯೂ ಕೂಡ ಹಲವು ವರ್ಷಗಳಿಂದ ಭಾರತ ಹಾಗೂ ಇರಾನ್ ನಡುವೆ ಒಂದು ಒಳ್ಳೆಯ ಆತ್ಮವಿಶ್ವಾಸ, ಒಳ್ಳೆಯ ಸಂಬಂಧ ಇತ್ತು. ಹಾಗಾಗಿ ಯಾವುದೇ ದ್ವೇಷ ಇಲ್ಲ, ಏನು ಇಲ್ಲ ಅನ್ನುವಂಥದ್ದು ಗೊತ್ತಿರೋ ವಿಚಾರ. ಅದಾದ ನಂತರ ಇದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹರ್ಮುಜ್ ಜಲಸಂಧಿಯಲ್ಲಿ ಇದೀಗ ನಮ್ಮ ದೇಶಕ್ಕೆ ಬರುವಂತಹ ಟ್ಯಾಂಕರ್ಸ್ಗಳು, ಹಡಗುಗಳನ್ನ ಈಗ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಹೋಗಬಹುದು ಅಂತ ಹೇಳಿ. ಹಾಗಾಗಿ ಭಾರತದ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂತಿದೆ. ನಿಜವಾಗ್ಲೂ ಬಹಳ ಒಂದು ದೊಡ್ಡ ತಲೆನೋವಿಂದ ಇವಾಗ ನಾವು ತಪ್ಪಿಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಒಂದು ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ ಇದು. ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು, ನಿಜವಾಗ್ಲೂ ಅತಿ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಇಷ್ಟೊಂದು ಯುದ್ಧ ನಡೀತಾ ಇದೆ. ಈ ಮಧ್ಯೆ ಈಗ ಇರಾನ್ ಒಂದು ಒಳ್ಳೆಯ ನಿಲುವನ್ನ ಕೊಟ್ಟಿರುವಂಥದ್ದು ಅಥವಾ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿರುವಂಥದ್ದು, ನಮ್ಮ ಭಾರತಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಂದ್ರೆ ನಿಜವಾಗ್ಲೂ ಸಿಹಿ ಸುದ್ದಿ ಇದು. ಭಾರತದ ತೈಲ ಟ್ಯಾಂಕರ್ಸ್ಗಳ ಓಡಾಟಕ್ಕೆ ಅವಕಾಶವನ್ನ ಕೊಟ್ಟಿದೆ. ಭಾರತದ ಬಾವುಟ ಇರುವಂತಹ ಟ್ಯಾಂಕರ್ಸ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇರಾನ್ ಈಗ. ಹಲವು ದೇಶಗಳಿಂದ ಇಂತಹ ಒಂದು ಯುದ್ಧ ನಡೀತಾ ಇದೆ, ಹೌದು. ಆದರೆ ಕೆಲವು ವರ್ಷಗಳಲ್ಲ, ಹಲವು ವರ್ಷಗಳಿಂದ ಈಗಾಗಲೇ ಒಂದು ಒಳ್ಳೆಯ ಸಂಬಂಧ ಇರುವಂಥದ್ದು ಭಾರತ ಹಾಗೂ ಇರಾನ್ ನಡುವೆ. ಯಾವಾಗ ಕಡಿಮೆ ಬೆಲೆಗೆ ನಮ್ಮ ಭಾರತಕ್ಕೆ ಕಚ್ಚಾ ತೈಲ ಬೇಕಾಗಿತ್ತಲ್ವ, ಆವಾಗ ಸಾಥ್ ಕೊಟ್ಟಿದ್ದು ಇರಾನ್ ದೇಶ. ಯಾರು ಕೂಡ ಒಪ್ಕೊಂಡಿಲ್ಲ ಕಚ್ಚಾ ತೈಲ ಕೊಡ್ಲಿಕ್ಕೆ. ಆ ಒಂದು ನಮ್ಮ ರೂಪಾಯಿ ಬೆಲೆಗೆ ಕಚ್ಚಾ ತೈಲ ಕೊಡೋದಿಕ್ಕೆ ಯಾರು ಕೂಡ ಒಪ್ಕೊಂಡಿಲ್ಲ ಯಾವ ದೇಶನೂ. ಆ ಟೈಮಲ್ಲಿ ಸಪೋರ್ಟ್ ಮಾಡಿ ಕಚ್ಚಾ ತೈಲವನ್ನ ಕಡಿಮೆ ಬೆಲೆ ಕೊಟ್ಟಿದ್ದು ಅಂತಂದ್ರೆ ಅದು ಇರಾನ್ ದೇಶ. ಹಾಗಾಗಿ ಈಗ ಇರಾನ್ ಹಾಗೂ ಭಾರತದ ಮಧ್ಯೆ ಇರುವಂತಹ ಒಂದು ಆತ್ಮವಿಶ್ವಾಸ ಮತ್ತೊಂದು ಉದಾಹರಣೆ ಅಥವಾ ಮತ್ತೊಂದು ಸಾಕ್ಷಿ ಅಂತ ಹೇಳ್ಬೋದು. ಈಗ ಟ್ಯಾಂಕರ್ಸ್ಗಳು ಅಂದ್ರೆ ಭಾರತದ ಬಾವುಟ ಇರುವಂತಹ ಟ್ಯಾಂಕರ್ಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇರಾನ್ ಕೂಡ. ಒಂದು ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವಿದು. ಭಾರತದ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂತ ಹೇಳಿರುವಂಥದ್ದು ದೊಡ್ಡ ತಲೆನೋವು, ದೊಡ್ಡ ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ 13 ದಿನಕ್ಕೆ ಈ ಪರಿಸ್ಥಿತಿ ಆಗಿದೆ. ಹೀಗೆ ಏನಾದರೂ ಹರ್ಮುಜ್ ಜಲಸಂಧಿ ಓಪನ್ ಆಗಿಲ್ಲ ಅಂತಂದ್ರೆ ಏನಾಗಬಹುದಪ್ಪ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಏನಾಗಬಹುದು, ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ ಅಂತ ಹೇಳಿ. ಆದರೆ ಇಂತಹ ಸಮಯದಲ್ಲಿ ಈಗ ಇರಾನ್ ಈ ರೀತಿಯಾದಂತಹ ಒಂದು ಕ್ರಮವನ್ನ ತಗೊಂಡಿರುವಂಥದ್ದು ಅಥವಾ ಈ ರೀತಿಯಾಗಿ ಅವಕಾಶ ಕೊಟ್ಟಿರೋದು, ಭಾರತದ ಹಡಗುಗಳಿಗೆ ಅವಕಾಶವನ್ನ ಕೊಟ್ಟಿರೋದು ನಿಜವಾಗ್ಲೂ ಕೂಡ ಸಿಹಿ ಸುದ್ದಿ. ನಮ್ಮ ಭಾರತ ದೇಶಕ್ಕೆ ದೊಡ್ಡ ಮಟ್ಟದ ಗೆಲುವು ಅಂತ ಹೇಳ್ಬೋದು. ಯಾವ ಬೋಟ್ಗಳ ಹತ್ರ ನಮ್ಮ ಭಾರತ ದೇಶದ ಬಾವುಟ ಇರುತ್ತೋ ಅಂತ ಒಂದು ಹಡಗುಗಳಿಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ, ಅದು ಸಾಗಬಹುದು ಅಂತ ಹೇಳಿ ಅವಕಾಶವನ್ನ ಕೊಟ್ಟಿರುವಂಥದ್ದು. ಹರ್ಮುಜ್ ಜಲಸಂಧಿ ಸಾಗಿ ಅಂತೇಳಿ ಈಗ ಭಾರತಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆ ಇರಾನ್ ಕೂಡ. ಇರುವಂತಹ ಟ್ಯಾಂಕರ್ಸ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಲವು ವರ್ಷಗಳಿಂದ ಒಂದು ಒಳ್ಳೆಯ ಆತ್ಮವಿಶ್ವಾಸ ಅಥವಾ ಒಂದು ಒಳ್ಳೆಯ ಸಂಬಂಧ ಇರುವಂಥದ್ದು ದೇಶ ಹಾಗೂ ಇರಾನ್ ನಡುವೆ. ಯಾವುದೇ ದ್ವೇಷ, ಯಾವುದೇ ಒಂದು ಭಾರತ ಅಥವಾ ಯಾವುದೇ ದೇಶಗಳ ನಡುವೆ ಯಾವುದೇ ದ್ವೇಷವನ್ನ ಸಾರಿಸೋದಿಲ್ಲ ಅಥವಾ ಯಾವುದೇ ಒಂದು ದ್ವೇಷ ಇಲ್ಲ ಅಂತಂದ್ರೆ ಅದು ನಮ್ಮ ಭಾರತ ದೇಶ. ಹಾಗಾಗಿ ಈಗ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಮಗೆ ಅಂತಂದ್ರೆ ಹರ್ಮುಜ್ ಜಲಸಂಧಿ ಏನು ಬಂದಾಗಿತ್ತು ಅಲ್ಲಿಂದ ನಮ್ಮ ಭಾರತ ದೇಶಕ್ಕೆ ಬರುವಂತಹ ಹಡಗುಗಳು ಇದಕ್ಕೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇರಾನ್ ಕೂಡ. ಅಸ್ತು ಅಂತ ಹೇಳಿದೆ, ಅಲ್ಲಿಂದ ಸಾಗಬಹುದು ಅಂತ ಹೇಳಿ. ಅಲ್ಲಿಂದ ಬರುವಂತಹ ಟ್ಯಾಂಕರ್ಸ್ಗಳು ಅಥವಾ ಹಡಗುಗಳೇನು ಬರುತ್ತೋ ನಮ್ಮ ಭಾರತಕ್ಕೆ ಏನು ಬರುತ್ತೋ ಅದ್ರ ಮೇಲೆ ನಮ್ಮ ಭಾರತ ದೇಶದ ಬಾವುಟ ಇದ್ರೆ ಅದಕ್ಕೆ ಗ್ರೀನ್ ಸಿಗ್ನಲ್, ಅದು ಸಾಗಬಹುದು ಅನ್ನುವಂಥದ್ದು ಈಗ ಇರಾನ್ ಕಡೆಯಿಂದ ಬಂದಿರುವಂತಹ ಒಂದು ಸೂಚನೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಗೆಲುವು ಇದು ನಮ್ಮ ಭಾರತಕ್ಕೆ.